ಅಂತೂ ಇಂತೂ ಉಪವಾಸ ಮುಗಿಸೇ ಬಿಟ್ಟೆ ಗುರು. ನಮಸ್ಕಾರ ಗುರು, ಎಲ್ಲ ಸಂಪಲ. ವೆಲ್ಕಮ್ ಟು ಮೈ ಲಿವಿಂಗ್ ಸ್ಟೋರಿ. ಎಸ್, ಇವತ್ತು ನಮ್ಮ ಮನೆಯಲ್ಲಿ ಭರತಹುಣ್ಣಿಮೆ ದಿನ ಲಕ್ಷ್ಮಿ ಕೂರಿಸೋದ್ರಿಂದ ಮನೆ ಸೊಸೆ ಆದವರು ಉಪವಾಸ ಮಾಡಬೇಕು ಅನ್ನೋ ನಿಯಮ ಇದೆ. ಸೊ ನಾನು ಬೆಳಿಗ್ಗೆ ಎದ್ದು ಬಿಸಿ ನೀರು ಕುಡಿದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಕ್ ಹೊರಟೆ. ಮೊದಲು ದೇವ್ರನ್ನೆಲ್ಲ ಕೆಳಗಿಳಿಸ್ಕೊಂಡು ಜಗಲಿ ಅಂದ್ರೆ ದೇವ್ರ ಕೂರಿಸಿರೋ ಜಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಹೊಸ ವಸ್ತ್ರನ ನೀಟಾಗಿ ಮಡ್ಚಿ ಮತ್ತೆ ಜಗಲಿ ಮೇಲೆ ಹಾಕ್ತೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ದೇವ್ರ ಮೂರ್ತಿಗಳನ್ನೆಲ್ಲ ಒಂದು ತಟ್ಟೆಯಲ್ಲಿಟ್ಟು ಜಗಲಿ ಮೇಲೆ ಇಟ್ಟೆ. ಅದಾದ್ಮೇಲೆ ನಾನು ಫೇಸ್ಗೆ ಮೊದಲು ಡಾಟ್ ಅಂಡ್ ಕಿ ಅವರ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ. ಇದರಿಂದಾಗಿ ಫೇಸ್ ತುಂಬ ಗ್ಲೋ ಇರುತ್ತೆ. ಅದಾದ್ಮೇಲೆ ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡಿದೆ. ನಾನು ಯೂಸ್ ಮಾಡೋದು ಗೋಲ್ಡ್ ಶೇಡ್. ಅದಾದ್ಮೇಲೆ ನಾನು ಯೂಸ್ ಮಾಡಿದ್ದು ಡಾಸ್ಲರ್ ಕಾಂಪ್ಯಾಕ್ಟ್ ಪೌಡರ್. ಇದರಿಂದ ಫೇಸ್ ಆಯಿಲಿ ಅನ್ಸಲ್ಲ. ದೆನ್ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ನ ನಾನು 6 ಶೇಡ್ಸ್ ಇತ್ತು, ಮೀಶೋಯಿಂದ ತರಿಸಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ. ಜೊತೆಲಿ ಒಂದು ಬಿಂದಿ ಟು ಕಂಪ್ಲೀಟ್ ಮೈ ಸ್ಯಾರಿ ಲುಕ್. ಗ್ರೀನ್ ಬ್ಯಾಂಗಲ್ಸ್ ಇತ್ತು, ಅದ್ರ ಜೊತೆ ಈ ಸಿಲ್ವರ್ ಬ್ಯಾಂಗಲ್ನ ಹಾಕ್ಕೊಂಡು ಯಾಕೋ ತುಂಬ ಅನಿಸ್ತು, ಹಾಗಾಗಿ ಅದನ್ನ ತೆಗೆದು ಬರೀ ಗ್ರೀನ್ ಬ್ಯಾಂಗಲ್ಸ್ ಹಾಕಿದೆ. ಈ ಥರ ರೆಡಿಯಾಗಿ ನಮ್ಮ ರಿಲೇಟಿವ್ ಒಬ್ರು ಮನೆ ಕಟ್ಸ್ತಾ ಇದ್ರು. ಆ ಮನೆಗೆ ಬಾಗಿಲಿಡೋ ಪೂಜೆ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಕಂಕಣ ಕಟ್ಸ್ಕೊಂಡು ಕಳಸ ಬೆಳಗಿ ಬಾಗಿಲು ಪೂಜೆ ಕೂಡ ಮುಗಿಸಿದ್ರು. ಮತ್ತೆ ನಾನು ನಗಾಡ್ಕೊಂಡೇನೋ ಮಾತಾಡ್ತಿದ್ವಿ. ಒಂಥರ ಕ್ಯೂಟ್ ಮೂಮೆಂಟ್ ಅನಿಸ್ತು ನನಗೆ. ಅದಾದ್ಮೇಲೆ ಎಲ್ರಿಗೂ ತಿನ್ನೋದಕ್ಕೆ ಅವಲಕ್ಕಿ ಮತ್ತೆ ಮಿರ್ಚಿ ಮಾಡಿದ್ರು. ಇಲ್ಲಿ ನೋಡ್ರಿ, ಇಬ್ರು ಪುಟಾಣಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅದಾದ್ಮೇಲೆ ಸಂಜೆ ಲಕ್ಷ್ಮಿನ ಕೂರಿಸಿ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಉಪವಾಸನ ಮುಗಿಸಿ ನಾನು ಹೋಳಿಗೆ ಊಟ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು ಹೋಳಿಗೆ, ಅನ್ನ, ಸಾಂಬಾರು. ಇವರೇ ನೋಡಿ ನಮ್ಮ ಮನೆ ಮುದ್ದು ಲಕ್ಷ್ಮಿ.